ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಕೈ ಸೇರಲಿದೆ. ಅದಕ್ಕೂ ಮೊದಲು ನಿಮ್ಮ ಸ್ಟೇಟಸ್ಸು ನಿಮಗೆ ಇವತ್ತಿನ ಅಂದರೆ ಈ 22ನೇ ಕಂತಿನ ಹಣ ಬರುತ್ತಾ ಇಲ್ಲ ಸ್ಟಾಪ್ ಆಗುತ್ತೆ, ಈ ಒಂದು ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಪಿ ಎಂ ಕಿಸಾನ್ ವೆಬ್ಸೈಟಿಗೆ ಬಂದು ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಫೈಂಡ್ ಮಾಡ್ಕೋಬೋದು ರಿಜಿಸ್ಟ್ರೇಷನ್ ನಂಬರ. ಮತ್ತು ಹಿಂದೆ ಬಂದು ಇದೇ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಕಾಲಮ್ಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಒ ಟಿ ಪಿ ಸೆಂಡ್ ಆಗುತ್ತೆ. ಒ ಟಿ ಪಿ ಹಾಕಲಿಕ್ಕೆ ಕಾಲಮ್ ಕೂಡ ಅಲ್ಲಿ ಓಪನ್ ಆಗೋಲ್ಲ. ಇದರಿಂದ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನೀವು ಈ ರೀತಿ ಮಾಡಿ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ನೆಕ್ಸ್ಟ್ ಆಪ್ಷನು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಆಪ್ಷನ್ಗಳು ಕಾಣ್ತಾ ಇದೆ ನೋಡಿ, ವರದಿಗಳು, ಈ ಸ್ಥಿತಿ ಪರಿಶೀಲಿಸಿ, ಸಂಪರ್ಕಿಸಿ ಅಂತೇಳಿ. ಇಲ್ಲಿ ಸಿಂಪಲಾಗಿ ಸ್ನೇಹಿತರೆ ಏನಿಲ್ಲ, ನೀವು ವರದಿಗಳು ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪಿ ಎಂ ಕೆ ಐ ಡಿ ನಂಬರ್ ಹಾಕಿ ಅಥವಾ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಅರ್ಜಿ ಸ್ಥಿತಿನ ವೀಕ್ಷಣೆ ಮಾಡ್ಬೋದು. ಅದಕ್ಕೂ ಮೊದಲು ನಿಮಗೆ ಪಿ ಎಂ ಕೆ ಐ ಡಿನ ಎಲ್ಲಿ ಹುಡುಕಬೇಕು ಅಂದರೆ ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ, ಮೇಲ್ಗಡೆ ವರದಿಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಈ ರೀತಿಯಾದಂತಹ ಸಬ್ ಟೈಟಲ್ಗಳು ಓಪನ್ ಆಗ್ತವೆ. ಅಲ್ಲಿ ಘೋಷಿಸಿದ ರೈತರ ಪಟ್ಟಿ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಪಿ ಎಂ ಕೆ ಐ ಡಿನ ನೀವು ತಿಳ್ಕೊಬೇಕು ಅಂದರೆ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ. ಸೆಲೆಕ್ಟ್ ಡಿಸ್ಟಿಕ್ಕು, ತಾಲೂಕು ಮತ್ತು ಹೋಬಳಿ, ಹಾಗೆಯೇ ನಿಮ್ಮ ಅಂತಿಮವಾಗಿ ನಿಮ್ಮ ವಿಲೇಜು ಹಾಕಿ ಕೆಳಗಡೆ ಬಂದು ವೀಕ್ಷಿಸು ಅಂತ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರ ಪಿ ಎಂ ಕೆ ಐ ಡಿ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾಯಿದೆ. ನೀವು ಇಲ್ಲಿದೆಯಲ್ಲ ಪಿ ಎಂ ಕೆ ಐ ಡಿ ನಂಬರು, ಇದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಅಥವಾ ಬರ್ಕೋಬೇಕಾಗ್ತದೆ. ಬರ್ಕೊಂಡಿದ್ದ ನಂತರ ಮತ್ತೆ ನೀವು ಹೋಗಿ ಸ್ಥಿತಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿ ನಂತರ ಅಲ್ಲಿ ಅರ್ಜಿಯ ಸ್ಥಿತಿ ವೀಕ್ಷಿಸಿ ಅಂತ ಇದೆ ನೋಡಿ, ಅಲ್ಲಿ ಪಿ ಎಂ ಕೆ ಐ ಡಿ ನಂಬರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಐ ಡಿ ನಂಬರ್ನ ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ವೆಯ್ಟ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ಸ್ನೇಹಿತರಲ್ಲಿ ಓಪನ್ ಆಗ್ತು, ಅರ್ಜಿಯ ಸ್ಥಿತಿ ನೋಡ್ಬೋದು. ನೀವು ಇಲ್ಲಿ ಎಲ್ಲ ಕೂಡ ಕರೆಕ್ಟಾಗಿದೆ. ಪಿ ಎಂ ಕಿಸಾನ್ನ ಮುಂದಿನ ಕಂತಿನ ಹಣ ಅಂದರೆ ಆಲ್ರೆಡಿ ಬಂದಿರತಕ್ಕಂಥ ಹಣಗಳ ಲಿಸ್ಟ್ಗಳ್ನು ಕೂಡ ನೋಡ್ಬೋದು. ನಿಮ್ಮ ಅರ್ಜಿಯ ಸ್ಥಿತಿಗತಿಗಳ್ನು ಕೂಡ ವೀಕ್ಷಣೆ ಮಾಡ್ಬೋದು. ಹಾಗೆಯೇ ಮತ್ತೊಬ್ಬ ರೈತರನ್ನು ಕೂಡ ಹಾಕಿ ನಾನು ಚೆಕ್ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಂದು ರೈತನ ಪಿ ಎಂ ಕೆ ಡಿ ನಂಬರ್ ಹಾಕಿ ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. ಆ ರೈತನ ಸ್ಟೇಟಸ್ ಯಾವ ರೀತಿ ತೋರಿಸ್ತಾ ಇದೆ ಅಂತ ನೀವೇ ಕೂಡ ಇಲ್ಲಿ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಸರ್ಚ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ, ಅರ್ಜಿ ಅಪ್ರೂವ್ಡ್ ಆಗಿದೆ. ಬಟ್ ಇಲ್ಲಿ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಆಗಿಲ್ಲ, ಅದರಿಂದ ಈ ಕೆ ವೈ ಸಿ ಮಾಡಿ ಅಂತ ಹೇಳಿ ಈ ರೀತಿಯಾದ ರೀಸನಿಂದ ಈ ಒಂದು ರೈತನಿಗೆ ಪಿ ಎಂ ಕಿಸಾನ್ನ ಯಾವುದೇ ತರಹದ ಹಣ ಬಂದಿರಲ್ಲ. ಈ ರೀತಿ ರೀಸನಿಂದಲೂ ಕೂಡ ಹಣ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ರಿಜೆಕ್ಟೆಡ್ ಅಂತ ಬಂದಿದೆ. ಹಾಗೆಯೇ ಸ್ನೇಹಿತರೆ, ಮತ್ತೊಬ್ಬ ರೈತರಿಗೆ, ತುಂಬ ರೈತರುಗಳಿಗೆ ಈ ರೀತಿಯೆಲ್ಲ ಬಂದಿರುತ್ತೆ. 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು, ಹಾಗೆಯೇ ಒಂದೇ ಕುಟುಂಬದ 2 ಜನಕ್ಕೆ ಹಣ ಬರ್ತಾಯಿದ್ರೆ ಇಲ್ಲಿ ರೇಷನ್ ಕಾರ್ಡಲ್ಲಿ ಒಂದೇ ಫಲಾನುಭವಿಗಳ ಹೆಸರು 2 ಜನದ್ದು ಒಂದೇ ರೇಷನ್ ಕಾರ್ಡಲ್ಲಿದ್ದರೆ ಅವ್ರಿಗೂ ಕೂಡ ರಿಜೆಕ್ಟ್ ಆಗಿರುತ್ತೆ. ನೀವು ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮತ್ತೆ ಕೂಡ ಇನ್ನೊಂದು ಸ್ಟೆಪ್ ಇದೆ. ಈ ಸ್ಟೆಪ್ಪಲ್ಲೂ ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಸೇಮ್ ವರದಿಗಳಿಗೆ ಹೋಗಿ ನೀವು ಅಲ್ಲಿ ಘೋಷಿಸಿದ ರೈತರ ಪಟ್ಟಿ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ತಾಲೂಕು, ಡಿಸ್ಟಿಕ್ಕು, ಹೋಬಳಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರು ಸರ್ಚ್ ಮಾಡಿದ್ರೆ ಈ ಲೀಸ್ಟು ಮೊದಲು ಓಪನ್ ಆಗ್ತಲ್ಲ ಅದೇ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಅಪ್ರೂವ್ಡ್ ಅಂತ ಇದೆ ನೋಡಿ, ಸ್ಥಿತಿ ಅಪ್ರೂವ್ಡ್ ಆಗಿದೆ ಅರ್ಜಿ ಹಾಕಿರೋದು, ಪಿ ಎಂ ಕಿಸಾನ್ಗೆ ಕಳಿಸಲಾಗಿದೆ ಅನ್ನೋದ್ರ ಪಕ್ಕದಲ್ಲಿ ಇಲ್ಲಿ ಎಸ್ ಅಂತ ಇದೆ ನೋಡಿ. ಈ ರೀತಿ ಸ್ಟೇಟಸ್ ಇರಬೇಕು ನಿಮ್ಮದು. ಈ ರೀತಿ ಎಸ್ ಅಂತ ಇದ್ದರೆ ಈ ರೈತನಿಗೆ ಅರ್ಜಿ ಫಾರ್ವರ್ಡ್ ಆಗಿದೆ ಪಿ ಎಂ ಕಿಸಾನ್ಗೆ ಅಂತ ಅರ್ಥ. ಒಂದು ವೇಳೆ ಆ ಜಾಗದಲ್ಲಿ ನಿಮ್ದು ಏನಾದರೂ ನೋ ಅಂತ ಇತ್ತು ಅಂದರೆ ಇಲ್ಲಿ ನೋಡ್ಬೋದು ನೋ ಅಂತ ಇದೆ. ಅರ್ಜಿ ಅಪ್ರೂವ್ಡ್ ಆಗಿದ್ರು ಕೂಡ ನೋ ಅಂತ ಇದೆ. ಬಟ್ ಆ ರೈತನಿಗೆ ಪಿ ಎಂ ಕಿಸಾನ್ಗೆ ಕಳಿಸಲಾಗಿಲ್ಲ, ನೋ ಅಂತ ಬರ್ತಾಯಿದೆ. ಹಾಗೆಯೇ ಮತ್ತೆ ಕೆಲವು ರೈತರುಗಳಿಗೆ ಈ ರೀತಿ ಬಂದಿದೆ. ಇಲ್ಲಿ ನೋ ಅಂತ ಇದ್ದರೂ ಕೂಡ ಅರ್ಜಿ ರಿಜೆಕ್ಟ್ ಆಗಿರೋ ಸಂಭವ ಜಾಸ್ತಿ ಇರುತ್ತೆ. ನೀವು ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಪ್ಲಿಕೇಶನ್ ರಿಟರ್ನ್ ಟು ಆಪ್ರೇಟರ್ ಬಳಿ ಮತ್ತೆ ಕೂಡ ರಿಟರ್ನ್ ಕಳಿಸಿದ್ದೀವಿ ಅಂತ ಹೇಳಿ ಈ ರೀತಿ ರೀಸನ್ ಕೂಡ ಕೊಟ್ಟಿರ್ತಾರೆ. ಈ ರೀತಿ ನಿಮ್ಮ ಅರ್ಜಿಯ ಪಕ್ಕದಲ್ಲಿ ಅಪ್ರೂವ್ಡ್ ಪಕ್ಕದಲ್ಲಿ ನೋ ಅಂತ ಇದೆಯಾ ಅಥವಾ ಎಸ್ ಅಂತ ಇದೆಯಾ ಅಂತ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಒಂದು ವೇಳೆ ನಿಮ್ಮದು ಎಸ್ ಅಂತ ಇದ್ದರೆ ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ. ಖಂಡಿತವಾಗಿಯೂ 22ನೇ ಕಂತಿನ ಪಿ ಎಂ ಕಿಸಾನ್ ಹಣ 2,000 ರೂಪಾಯಿ ಅಮೌಂಟು ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಜಮಾ ಆಗೇ ಆಗುತ್ತೆ. ಈ ರೀತಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಯಾವುದೇ ತರಹದ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಡಿಸೇಬಲ್ ಮಾಡಿದ್ದಾರೆ. ಅದು ಎನೇಬಲ್ ಆದಾಗ ಮತ್ತೆ ಕೂಡ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಅಲ್ಲಿ ತನಕ ನಿಮ್ಮ ಅರ್ಜಿನ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ನಾನು ಈ ರೀತಿ ತೋರಿಸಿದ್ನಲ್ಲ ಈ ಮೆಥಡಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.